ಎಲ್ಲರಿಗೂ ನಮಸ್ಕಾರ. Welcome back to this session number 9 on endorsement of negotiable instruments, its meaning and features. It is part and parcel of unit number 1, negotiable instruments, of the subject banking law and operations. Introduction. In our previous discussions on the subject negotiable instrument, we came to know that negotiable instrument are of two types, basically ordered instrument and bearer instruments. Ordered instruments will be paid to the person mentioned in the instrument or to his order, according to his order, and in case of bearer instrument, it will be paid to the person who bears it, who brings it for payment. So ಯಾರು ಅದನ್ನು ಎರಡು ರೀತಿಯ ವರ್ಗಾವಣಾ ಪತ್ರಗಳಿದಾವೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಒಂದು ಆದೇಶಿತ ಪತ್ರಗಳು, ಮತ್ತೊಂದು ಧಾರಕ ಪತ್ರಗಳು. ಆದೇಶಿತ ಪತ್ರದಲ್ಲಿ ಯಾವ ವ್ಯಕ್ತಿ ಹೆಸರನ್ನ ಬರೆದಿರಲಾಗುತ್ತದೋ ಆ ವ್ಯಕ್ತಿಗೆ ಆ ಒಂದು ಪತ್ರದಲ್ಲಿರುವಂತಹ ಹಣವನ್ನು ವರ್ಗಾವಣೆ ಮಾಡಲಾಗುತ್ತದೆ. ಅದೇ ರೀತಿ ಧಾರಕ ಪತ್ರದಲ್ಲಿ ಧಾರಣೆ ಮಾಡಿರುವಂಥ ವ್ಯಕ್ತಿ, ಯಾವ ವ್ಯಕ್ತಿ ಅದನ್ನು ತಂದು ಹಣ ಕೊಡಿ ಅಂತ ಪಾವತಿ ಮಾಡಿ ಅಂತ ಕೇಳ್ತಾನೋ ಅವನಿಗೆ ಕೊಡಬೇಕಾಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಆದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಟ್ರಾನ್ಸ್ಫರಬಲ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಸೊ ಇನ್ ದಿ ಕೋರ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅದನ್ನು ಬದಲಾವಣೆ ಮಾಡಬಹುದು, ಹಸ್ತಾಂತರಿಸಬಹುದು, ವಶಕ್ಕೆ ಒಪ್ಪಿಸಬಹುದು ಅಂತ ನಾವು ತಿಳ್ಕೊಂಡಿದ್ದೀವಿ. ಆ ಒಂದು ರೀತಿಯಲ್ಲಿ ಆರ್ಡರ್ಡ್ ಡಾಕ್ಯುಮೆಂಟ್ ಅಂತ ಏನು ಕರೆದ್ವಿ, ಆದೇಶಿತ ಪತ್ರಗಳು, ದ ಡಾಕ್ಯುಮೆಂಟ್ಸ್ ವಿಚ್ ಹ್ಯಾವ್ ಬೀನ್ ಅಸೈನ್ಡ್ ಆರ್ listed as ordered documents have to be transferred from one person to another by endorsement and delivery. ಹಿಂಬರಹದ ಮುಖಾಂತರ ಕೊಡಬೇಕಾಗುತ್ತೆ. ಅದೇ ಬೇರರ್ ಡಾಕ್ಯುಮೆಂಟ್ಸ್, ಧಾರಕ ಪತ್ರಗಳು, ಬೇರರ್ ಡಾಕ್ಯುಮೆಂಟ್ಸ್ ನೀಡ್ ನಾಟ್ ಬಿ ಎಂಡಾರ್ಸ್ಡ್. ದೇ ವಿಲ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಬೈ ಮಿಯರ್ ಡಿಲಿವರಿ. ಬರೀ ಹಸ್ತಾಂತರಿಸುವುದರ ಮುಖಾಂತರ, ವಶಕ್ಕೆ ಒಪ್ಪಿಸುವುದರ ಮುಖಾಂತರ ಧಾರಕ ಪತ್ರಗಳನ್ನು ಒಬ್ಬರಿಂದ ಒಬ್ಬರಿಗೆ ಕೊಡಲಾಗುತ್ತೆ. ಸೊ ಇಟ್ ಈಸ್ ನೆಸೆಸರಿ ಟು ಹ್ಯಾವ್ ಸಮ್ ನಾಲೆಡ್ಜ್ ಅಬೌಟ್ ಎಂಡಾರ್ಸ್ಮೆಂಟ್ ಇನ್ ದಿ ಕಂಟೆಕ್ಸ್ಟ್ ಆಫ್ ಆರ್ಡರ್ಡ್ ಇನ್ಸ್ಟ್ರೂಮೆಂಟ್ ನೆಗೋಷಿಯಬಿಲಿಟಿ. ಬೇರರ್ ಇನ್ಸ್ಟ್ರೂಮೆಂಟ್ಸ್ ಒಬ್ಬರಿಂದ ಒಬ್ಬರಿಗೆ ಹಸ್ತಾಂತರಿಸುವುದರ ಮುಖಾಂತರ, ಒಬ್ಬರಿಂದ ಒಬ್ಬರ ಕೈ ಮುಖಾಂತರ ಕೊಡುವುದರ ಮುಖಾಂತರ ಅದು ವರ್ಗಾವಣೆ ಆಗುತ್ತೆ. ಆದರೆ ಆರ್ಡರ್ಡ್ ಡಾಕ್ಯುಮೆಂಟ್ಸು ಅವುಗಳನ್ನು ಮತ್ತೊಬ್ಬರಿಗೆ ಕೊಡಬೇಕಾದ್ರೆ ಅದಕ್ಕೆ ಇಂಬರಗಳನ್ನು ಬರೀಬೇಕಾಗತ್ತೆ. ಆ ಇಂಬರಹ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೋಬೇಕಾಗತ್ತೆ. ಆ ಒಂದು ಕಾರಣಕ್ಕೆ ಅದರ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಕಾನ್ಸೆಪ್ಟನ್ನು ನಿಮಗೆ ಇಲ್ಲಿ ತಿಳಿಯಪಡಿಸೋದಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಿದ್ದೀವಿ. ಓಕೆ, ದ ಓನರ್ಶಿಪ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಇನ್ ಟೂ ವೇಸ್. ಒನ್ ಈಸ್ ಬೈ ನೆಗೋಷಿಯೇಷನ್, ಅನದರ್ ಒನ್ ಈಸ್ ಬೈ ಅಸೈನ್ಮೆಂಟ್. ಒಂದು ವರ್ಗಾವಣೆ ಮುಖಾಂತರ, ವರ್ಗಾವಣಾ ಪತ್ರಗಳನ್ನು ವರ್ಗಾಯಿಸುವುದರ ಮುಖಾಂತರ, ಒಬ್ಬರಿಂದ ಒಬ್ಬರಿಗೆ ಹಸ್ತಾಂತರಿಸುವುದರ ಮುಖಾಂತರ. ಇನ್ನೊಂದು, ಆ ಒಂದು ವರ್ಗಾವಣೆ ಪತ್ರದಲ್ಲಿರುವಂತಹ ಜವಾಬ್ದಾರಿಗಳನ್ನು ಮತ್ತೊಬ್ಬರಿಗೆ ನಿಯೋಜಿಸುವುದರ ಮುಖಾಂತರ, ಅಂದರೆ ಆ ಒಂದು ಹಕ್ಕನ್ನು ಬೇರೊಬ್ಬರಿಗೆ ನಿಯೋಜಿಸುವ ಮುಖಾಂತರ, ಅಸೈನ್ಮೆಂಟ್ ಅಂತ ಹೇಳಿ ಕರಿತೀವಿ ಅದನ್ನ. ಓಕೆ, ಸೊ ವಾಟ್ ಈಸ್ ನೆಗೋಸಿಯೇಷನ್? ದ ಟರ್ಮ್ ನೆಗೋಸಿಯೇಷನ್ ಮೀನ್ಸ್ transfer of an instrument from one person to another person so as to constitute that person the holder of the instrument. According to section 14 of Negotiable Instrument Act, it has been defined as negotiation means transfer of an instrument from one person to another so as to constitute that person the holder of the instrument. ಒಬ್ಬ ವ್ಯಕ್ತಿನ ಮತ್ತೊಬ್ಬ ವ್ಯಕ್ತಿಗೆ ಆ ಒಂದು ಪತ್ರವನ್ನ, ಇಲ್ಲಿ ನೆಗೋಷಿಯಬಲ್ ಪತ್ರ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ತಗೊಳ್ಳೋಣ, ವರ್ಗಾವಣಾ ಪತ್ರ ಅಂತಾನೆ ತಗೊಳ್ಳೋಣ. ವರ್ಗಾವಣಾ ಪತ್ರವನ್ನು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ವರ್ಗಾವಣೆ ಮಾಡುವುದು. ಆ ವರ್ಗಾವಣೆ ಮಾಡೋದು ಉದ್ದೇಶ ಏನಂದ್ರೆ, ವರ್ಗಾವಣೆ ಮಾಡಿಸಿಕೊಂಡ ವ್ಯಕ್ತಿ ಆ ಒಂದು ಪತ್ರದ ಧಾರಕನಾಗುತ್ತಾನೆ, ಹೋಲ್ಡರ್ ಅಂತ ಹೇಳಿ ಕರಿತೀವಿ. ಆ ವ್ಯಕ್ತಿಯ ವಶಕ್ಕೆ ಒಪ್ಪಿಸಲಾಗುತ್ತೆ ಅಂತ ಹೇಳಿ ಬರುತ್ತೆ. ಇದನ್ನ ನೆಗೋಸಿಯೇಷನ್ ಅಂತ ಹೇಳ್ತೀವಿ. Negotiation therefore involves the transfer of right, title and interest of a person in a negotiable instrument to another so as to give a good title to the transferee and make him a holder thereof.
ಸೊ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಸ್ವಾಮಿತ್ವ, ಆಸಕ್ತಿ ಮತ್ತೆ ಹಕ್ಕು ಆ ಒಂದು ಮತ್ತೊಬ್ಬ ವ್ಯಕ್ತಿಗೆ ವರ್ಗಾವಣಾ ಪತ್ರದಲ್ಲಿರುವಂತಹ ಸ್ವಾಮಿತ್ವ, ಹಕ್ಕು, ಆಸಕ್ತಿ ಇವುಗಳನ್ನು ಮತ್ತೊಬ್ಬ ವ್ಯಕ್ತಿಗೆ ವರ್ಗಾವಣೆ ಮಾಡೋದಕ್ಕೋಸ್ಕರ ಮತ್ತೆ ಆ ವರ್ಗಾಯಿಸಿಕೊಂಡಂತಹ ವ್ಯಕ್ತಿಗೆ ಉತ್ತಮವಾದಂತಹ ಸ್ವಾಮಿತ್ವವನ್ನು ನೀಡೋದಕ್ಕೋಸ್ಕರ ಇರುವಂತಹ ಒಂದು ಪ್ರಕ್ರಿಯೆಯನ್ನು ನೆಗೋಸಿಯೇಷನ್ ಅಂತ ಹೇಳಿ ಕರಿತೀವಿ ಅಂತ ಹೇಳಲಾಗಿದೆ. ದೆನ್ ವಾಟ್ ಈಸ್ ಅಸೈನ್ಮೆಂಟ್? ಅಸೈನ್ಮೆಂಟ್ means transfer of ownership of an article by means of a written and registered document under the provisions of Transfer of Property Act. ಇದೊಂದು ರೀತಿ ನಮ್ಮಲ್ಲಿರುವಂತಹ ಪ್ರಾಪರ್ಟಿಗಳ ಮೇಲಿನ ಹಕ್ಕನ್ನ ಮತ್ತೊಬ್ಬರಿಗೆ ವರ್ಗಾಯಿಸುವುದು ಪ್ರಾಪರ್ಟಿ ಆಕ್ಟ್ ಪ್ರಕಾರನೇ ಬರುತ್ತೆ. ಇದು ಒಂದು ಆಸ್ತಿ ವರ್ಗಾವಣೆ ಮಾಡುವಾಗ ಬಳಸಲಾಗುವಂತಹ ಕಾನೂನಿನ ಅಡಿಯಲ್ಲಿ ಬರುವಂತಹ ನಿಯೋಜನೆ ಅಂತ ಹೇಳಿ ಇದನ್ನು ಕರೆಯಲಾಗಿದೆ. ಸೊ ಇನ್ ಕೇಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್, ಆಸ್ ದೇ ಆರ್ ಕಾಲ್ಡ್ ಆಸ್ ಚೋಸ್ ಇನ್ ಆಕ್ಷನ್. Chose in action means a right or intangible thing that is legally enforceable or property which can only be claimed or enforced by action and not by taking physical possession. ಯಾವ ಒಂದು ವಸ್ತುವನ್ನು, ಫಾರ್ ಎಕ್ಸಾಂಪಲ್ ನಿಮ್ಮ ವೆಹಿಕಲ್ ಕೊಂಡ್ಕೋತೀರಿ ಅಂದ್ರೆ ಪೊಸಿಷನ್ ಅಥವಾ ಡೆಲಿವರಿ ಕೊಡಿ ಅಂದ್ರೆ ಬೈಕನ್ನು ಎತ್ತಿ ನಿಮ್ಮ ಕೈಲಿ ಇಡೋಕ್ಕಾಗಲ್ಲ. ಆ ಒಂದು ಸಾಂದರ್ಭಿಕವಾಗಿ ಆ ಬೈಕಿನ ಚಾಬಿಯನ್ನ, ಕೀಯನ್ನ ನಿಮ್ಮ ಕೈಯಲ್ಲಿ ಕೊಡ್ತಾರೆ. ಸೊ ದಟ್ ವಿ ಕಾಲ್ ಇಟ್ ಆಸ್ ಫಿಸಿಕಲ್ ಚೋಸ್ ಇನ್ ಆಕ್ಷನ್. ಅದೇ ರೀತಿ ಒಂದು ಪತ್ರದಲ್ಲಿ ಒಂದು ಶೇರ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಡಿಬೆಂಚರ್ಸ್ ಆಗಿರ್ಬೋದು, ಇವುಗಳ ಮೇಲಿನ ಹಕ್ಕುದಾರಿಕೆ, ಡಿಬೆಂಚರ್ಸ್ ಇವೆಲ್ಲ ನಿಮಗೆ ಕಾಗದ ಪತ್ರದಲ್ಲಿ ಕೊಡಬಹುದು. ಅವೆಲ್ಲವೂ ಸಹ ಊಹಾತ್ಮಕವಾದದ್ದು. ಸೊ ಇಂಟ್ಯಾಂಜಿಬಲ್, ಅವಕ್ಕೆ ಫಿಸಿಕಲ್ ಒಂದು ಭೌತಿಕ ಒಂದು ವಸ್ತುಗಳಲ್ಲ, ಅವುಗಳ ಮೇಲಿನ ಹಕ್ಕನ್ನು ನಿಮಗೆ ವರ್ಗಾವಣೆ ಮಾಡಿ. ಆ ರೀತಿಯಾಗಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಚೋಸ್ ಇನ್ ಆಕ್ಷನ್ ಸರ್ಟಿಫಿಕೇಟ್ಸ್ ಅಂತೇಳಿ ಕರೀತಾರೆ. ದೇರ್ಫೋರ್ ದೇರ್ ಓನರ್ಶಿಪ್ ಕ್ಯಾನ್ ಆಲ್ಸೋ ಬಿ ಟ್ರಾನ್ಸ್ಫರ್ಡ್ ಬೈ ಅಸೈನ್ಮೆಂಟ್. ಅವುಗಳ ಮೇಲಿರುವಂತಹ ಸ್ವಾಮಿತ್ವವನ್ನ ನಿಯೋಜನೆ ಮುಖಾಂತರ ನಾವು ಮತ್ತೊಬ್ಬರಿಗೆ ವರ್ಗಾವಣೆ ಮಾಡಬಹುದು. ಆ ಕಾರಣದಿಂದ ನಮಗೆ ಎರಡು ರೀತಿಯ ವರ್ಗಾವಣಾ ಪತ್ರಗಳನ್ನು ವರ್ಗಾವಣೆ ಮಾಡಲು ಎರಡು ರೀತಿಯ ಅವಕಾಶಗಳಿದೆ. ಒಂದು ನೆಗೋಷಿಯೇಷನ್, ಮತ್ತೊಂದು ಅಸೈನ್ಮೆಂಟು. ಒಂದು ಅವುಗಳನ್ನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಪ್ರಕಾರ ವರ್ಗಾವಣೆ ಮಾಡುವುದು, ಇನ್ನೊಂದು ನಿಯೋಜನೆಗೊಳಿಸುವುದು, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್. ಆಸ್ತಿ ವರ್ಗಾವಣಾ ಕಾಯ್ದೆ ಪ್ರಕಾರ ಅವುಗಳನ್ನು ನಿಯೋಜನೆಗೊಳಿಸುವುದರ ಮುಖಾಂತರನೂ ಸಹ ನಾವು ಅವುಗಳನ್ನು ಮತ್ತೊಬ್ಬರಿಗೆ ವರ್ಗಾಯಿಸಬಹುದು ಅನ್ನೋದು ಇಲ್ಲಿನ ತಾತ್ಪರ್ಯ. ಮೋಡ್ಸ್ ಆಫ್ ನೆಗೋಸಿಯೇಷನ್. ಫಾರ್ ದಿ ಟೈಮ್ ಬೀಯಿಂಗ್ ವಿ ಆರ್ not discussing about assignment because we have to focus on endorsement. Therefore I am taking only this concept, modes of negotiation. How a negotiable instrument will be transferred on the basis of negotiation from one person to another. So negotiation may be affected by transferring a negotiable instrument with or without endorsement to another person. With or without endorsement to another person, because bearer certificates need not be endorsed, but ordered certificates have to be endorsed. Therefore, with or without endorsement, a negotiable instrument can be transferred from one person to another. Instruments payable to bearer can be transferred by mere delivery, while instruments payable to order of a person are transferable by delivery and endorsement. This was already explained. So therefore, we have two routes through which a negotiation can take place. One is delivery, ಹಸ್ತಾಂತರಿಸುವುದು ಅಥವಾ ವಶಕ್ಕೆ ನೀಡುವುದು, ಅಂಡ್ ಸೆಕೆಂಡ್ ಒನ್ ಈಸ್ ಎಂಡಾರ್ಸ್ಮೆಂಟ್ ಅಂಡ್ ಡೆಲಿವರಿ, ಇಂಬರಹ ಮತ್ತೆ ಹಸ್ತಾಂತರ ಅಂಥೇಳಿ ಎರಡು ರೀತಿಯ ನೆಗೋಸಿಯೇಷನ್ ವರ್ಗಾವಣೆ ನಮಗೆ ಸಿಗುತ್ತೆ. ಸ್ವಾಮಿತ್ವ ವರ್ಗಾವಣೆಗೆ ನಮಗೆ ಎರಡು ಅವಕಾಶಗಳು ಸಿಗುತ್ತೆ. ದೆನ್ ವಾಟ್ ಈಸ್ ಡೆಲಿವರಿ? ಡೆಲಿವರಿ ಈಸ್ ವಾಲಂಟರಿ ಟ್ರಾನ್ಸ್ಫರ್ ಆಫ್ ಪೊಸೆಷನ್ ಆಫ್ ದಿ ಇನ್ಸ್ಟ್ರೂಮೆಂಟ್. ಸಿಯರ್ ಪೊಸೆಷನ್, ನಮ್ಮ ವಶದಲ್ಲಿರುವಂತಹ ಪತ್ರವನ್ನ ನಾವು ಸ್ವಇಚ್ಛೆಯಿಂದ ಮತ್ತೊಬ್ಬರಿಗೆ ವರ್ಗಾವಣೆ ಮಾಡುವುದು, ಮತ್ತೊಬ್ಬರ ಕೈಯಲ್ಲಿ ಇಡುವುದು. ಪೊಸೆಷನ್ ಅಂದ್ರೆ ನಮ್ಮ ಹತ್ರ ಇರುವಂತಹ ಡಾಕ್ಯುಮೆಂಟ್ ಅನ್ನ ಮತ್ತೊಬ್ಬರಿಗೆ ತಲುಪಿಸುವುದು, ಹಸ್ತಾಂತರಿಸುವುದು ಅನ್ನೋ ಅರ್ಥ ಬರುತ್ತಿದೆ. It should be given voluntarily and with the intention. This is very important, that delivery must have the intention of transferring ownership of the instrument to the person to whom it is delivered.
ಬರೀ ಏನೋ ನಿಮ್ಮ ಹತ್ರ ನಿಮ್ಮ ವೆಹಿಕಲ್ ಇದೆ, ನಿಮ್ಮ ತಂದೆ ಅದರ ಓನರು, ಅದನ್ನ ನಿಮ್ಮ ಚಿಕ್ಕಪ್ಪನೋ ಅಥವಾ ದೊಡ್ಡಪ್ಪನೋ ಬಂದು ಕೇಳ್ತಾರೆ, ನಾನು ಬೇರೆ ಊರಿಗೆ ಹೊರಟು ಬರಬೇಕಾಗಿದೆ, ಸ್ವಲ್ಪ ಬೈಕ್ ಎತ್ಕೊಂಡು ಹೋಗ್ತೀನಿ ಅಂತ. ಅದು ಬರೀ ಪೊಸೆಷನ್ ಅನ್ನ ಕೊಟ್ಟಿದ್ದು, ಓನರ್ಶಿಪ್ ಅನ್ನು ಟ್ರಾನ್ಸ್ಫರ್ ಮಾಡಿಲ್ಲ. ಓನರ್ಶಿಪ್ ನಿಮ್ಮ ತಂದೆಯವರ ಹತ್ರನೇ ಇರುತ್ತೆ, ಅದನ್ನ ಕೇವಲ ಅವರ ಬಳಕೆಗಾಗಿ ನೀಡಲಾಗಿದೆ. ಅದೇ ರೀತಿ ಲೀಸ್ ಅಗ್ರಿಮೆಂಟ್ಸು, ನಿಮ್ಮ ಹೈರ್ ಪರ್ಚೇಸ್ ಅಗ್ರಿಮೆಂಟ್ಸು, ಇವೆಲ್ಲ ಸಹ ಪೊಸೆಷನ್ ಮಾತ್ರ ಕೊಡಲಾಗಿದೆ, ಅಂದ್ರೆ ಅದರ ಮೇಲಿನ ಏನೋ ಬಳಕೆಗೆ ಅವುಗಳನ್ನು ಕೊಡಲಾಗಿದೆ, ಆದರೆ ಅದರ ಸ್ವಾಮಿತ್ವವನ್ನು ವರ್ಗಾವಣೆ ಮಾಡಿರೋದಿಲ್ಲ ಅಂತಾದ್ರೆ ಅದನ್ನ ಡೆಲಿವರಿ ಅಂತ ಕರೆಯೋದಿಲ್ಲ. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಡೆಲಿವರಿ ಅಂತ ತಗೋಬೇಕಾದ್ರೆ, ಟ್ರಾನ್ಸ್ಫರ್ ಆಫ್ ದಟ್ ಇನ್ಸ್ಟ್ರೂಮೆಂಟ್ ಅಂತ ತಗೋಬೇಕಾದ್ರೆ, ನೆಗೋಷಿಯಬಿಲಿಟಿ ಅಂತ ಬರಬೇಕಾದ್ರೆ, ದ ಪರ್ಸನ್ ಹೂ ಈಸ್ ಟ್ರಾನ್ಸ್ಫರಿಂಗ್ ದಟ್ ಇನ್ಸ್ಟ್ರೂಮೆಂಟ್ ಮಸ್ಟ್ ಹ್ಯಾವ್ ದ ಇಂಟೆನ್ಷನ್, ಅವನಿಗೆ ಆ ಒಂದು ಉದ್ದೇಶ ಇರಬೇಕು. ಟ್ರಾನ್ಸ್ಫರಿಂಗ್ ಓನರ್ಶಿಪ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಟು ದಿ ಅದರ್ ಪರ್ಸನ್. ಸೊ ಯಾರಿಗೆ ಅದನ್ನ ವಶಕ್ಕೆ ಒಪ್ಪಿಸಲಾಗಿದೆಯೋ ಅದರ ಮೇಲಿನ ಸ್ವಾಮಿತ್ವವನ್ನ ಆ ವ್ಯಕ್ತಿಗೆ ನೀಡುವ ಸಲುವಾಗಿ ತನ್ನಲ್ಲಿರುವಂತಹ ಪತ್ರವನ್ನ ಆತನಿಗೆ ಇನ್ನೊಬ್ಬ ವ್ಯಕ್ತಿಗೆ ಹಸ್ತಾಂತರಿಸುವುದನ್ನ ನಾವಿಲ್ಲಿ ಹಸ್ತಾಂತರ ಅಂತೇಳಿ ಕರೀಬಹುದು, ಡೆಲಿವರಿ ಅಂತ. So it is to be noted that the making, acceptance or endorsement ಅಂತಾನು ಕರೀತಾರೆ, of the promissory note, bill of exchange or check is not complete unless the instrument is delivered. It should be delivered from one person to another person. ಎಲ್ಲ ಒಂದು ಕಡೆ ಎಕ್ಸಾಂಪಲ್ ಓದ್ತಿದ್ದೆ, ಅಲ್ಲಿ ತಂದೆ ಮತ್ತೊಬ್ಬನಿಗೆ ಹಣ ಕೊಡಬೇಕಾಗಿರುತ್ತೆ, ಅವನು ಪ್ರಾಮಿಸರಿ ನೋಟನ್ನು ಬರೆದಿಟ್ಕೊಂಡಿದ್ದಾನೆ, ಆದರೆ ಬರೆದಿಟ್ಕೊಂಡಿರುವಂಥ ಪ್ರಾಮಿಸರಿ ನೋಟನ್ನು ಆ ವ್ಯಕ್ತಿಗೆ ಡ್ರಾಯಿಗೆ ಕೊಟ್ಟಿಲ್ಲ. ಪ್ರಾಮಿಸರಿ ನೋಟ್ ಬರೆದಿ ನಾನು ಇಂಥ ವ್ಯಕ್ತಿಗೆ ಇಂತಿಷ್ಟು ಹಣವನ್ನು ನೀಡಬೇಕಾಗಿದೆ ಅಂಥೇಳಿ, ಈ ಹಣವನ್ನು ಇಂಥ ತಾರೀಕಿನಂದು ಕೊಡುತ್ತೇನೆ ಎಂದು ಬರೆದಿಟ್ಕೊಂಡಿದ್ದಾನೆ. ಅಷ್ಟರಲ್ಲಿ ತಂದೆ ತೊಂದರೆಗೊಳಪಡ್ತಾರೆ, ಅವ್ರು ತೀರ್ಕೊಳ್ತಾರೆ. ಮಗನಿಗೆ ಆ ಒಂದು ಪತ್ರ ಸಿಗುತ್ತೆ, ಅವನು ಆ ಒಂದು ಪತ್ರ ತಲುಪಿಸೋದಿಲ್ಲ. ಅಲ್ಲಿ ಪತ್ರ ತಲುಪದೇ ಇರೋ ಕಾರಣದಿಂದ ಯಾರಿಗೆ ಅದು ತಲುಪಬೇಕಾಗಿತ್ತೋ ಅವನಿಗೆ ಆ ಅವಕಾಶ, ಆ ಒಂದು ಸ್ವಾಮಿತ್ವ ಬರೋದೇ ಇಲ್ಲ. ಮಾರದಂಥ ವ್ಯಕ್ತಿಗೆ ಆ ಪತ್ರದ ಮೇಲೆ ಸ್ವಾಮಿತ್ವ ಬರೋದಲ್ಲ, ಯಾಕಂದ್ರೆ ಅದು ಹಸ್ತಾಂತರವಾಗಿಲ್ಲ. ಯಾರಿಂದ ಹಸ್ತಾಂತರವಾಗಬೇಕಿತ್ತೋ ಅವರಿಂದ ಹಸ್ತಾಂತರವಾಗಿಲ್ಲ, ಕಾನೂನು ಬದ್ಧತೆಗಾಗಿ. ತಂದೆ ಮಾಡಿದಂಥ ಸಾಲವನ್ನು ಮಗ ತೀರಿಸ್ತೀನಿ ಎಥಿಕಲ್ ಗ್ರೌಂಡ್ಸ್ ಅಲ್ಲಿ ಅನ್ನೋದಾದ್ರೆ ತೀರಿಸ್ಕೋಬಹುದು, ಆದರೆ ಕಾನೂನಾತ್ಮಕವಾಗಿ ಯಾರು ಸಾಲ ಕೊಟ್ಟಿರ್ತಾನೋ ಅವನು ಕೇಳೋದಕ್ಕೆ ಬರೋದಿಲ್ಲ. ಸೊ ಅದರಿಂದ ಬಿಲ್ ಆಫ್ ಎಕ್ಸ್ಚೇಂಜ್ ಆಗಿರ್ಬೋದು, ಪ್ರಾಮಿಸರಿ ನೋಟ್ ಆಗಿರ್ಬೋದು, ಚೆಕ್ ಆಗಿರ್ಬೋದು, ಅದರ ವರ್ಗಾವಣೆ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದ್ರೆ ದಟ್ ಶುಡ್ ಬಿ ಡೆಲಿವರ್ಡ್, ಹಸ್ತಾಂತರ ಆಗಿರಬೇಕು. ಸೊ ಡೆಲಿವರಿ ಆಫ್ ಇನ್ಸ್ಟ್ರೂಮೆಂಟ್ ಮೇ ಬಿ ಆಕ್ಚುಯಲ್ ಡೆಲಿವರಿ ಆರ್ ಕನ್ಸ್ಟ್ರಕ್ಟಿವ್ ಡೆಲಿವರಿ. Actual delivery, the things will be actually delivered to the person to whom that have to be delivered. ಯಾರಿಗೆ ತಲುಪಿಸಬೇಕಾಗಿತ್ತು ಅವರಿಗೆ ಆಕ್ಚುಯಲ್ ಆಗಿ ಫಿಸಿಕಲ್ ಆಗಿ ಡೆಲಿವರಿ ಆಗುತ್ತೆ. ಕನ್ಸ್ಟ್ರಕ್ಟಿವ್ ಡೆಲಿವರಿ ಅಂದ್ರೆ ಇಟ್ ಈಸ್ ಡೆಲಿವರ್ಡ್ ಟು ದ ಪರ್ಸನ್ ಆರ್ ಏಜೆಂಟ್, ಆಥರೈಸ್ಡ್ ಏಜೆಂಟ್ ಆಫ್ ದ ರಿಯಲ್ ಪರ್ಸನ್. ಯಾರು ನಿಜವಾಗಿ ಪಡ್ಕೋಬೇಕಾಯ್ತು ಅವನ ಕೈಗೇನೆ ಆ ಒಂದು ಇನ್ಸ್ಟ್ರೂಮೆಂಟಿನ ಸ್ವಾಮಿತ್ವವನ್ನು ವರ್ಗಾವಣೆ ಮಾಡಿದ್ರೆ ಅದನ್ನು ಆಕ್ಚುಯಲ್ ಡೆಲಿವರಿ ಅಂತ ಹೇಳ್ತೀವಿ. ಅವನಿಗೆ ಕೊಡದೇನೆ ಅವನ ಏಜೆಂಟು, ಅವನ ಮಗ ಅಥವಾ ಅವನ ಕೆಲಸಗಾರ ಇಂಥವ್ರಿಗೆ ಕೊಟ್ರೆ ಅದನ್ನ ಕನ್ಸ್ಟ್ರಕ್ಟಿವ್ ಡೆಲಿವರಿ ಅಂತ ಹೇಳಿ ಕರಿತೀವಿ. ಓಕೆ, so as we discussed modes of negotiation in the previous slide, there are two routes through which negotiable instrument can be negotiated. One is delivery, which we have already discussed. Another one is endorsement and delivery. So we came to the concept of endorsement. So endorsement and delivery. Delivery ಅಂದ್ರೆ ಹಸ್ತಾಂತರಿಸುವುದು, ಮತ್ತೆ ಇದು ಹಿಂಬರಹ ಬರೆದು ಹಸ್ತಾಂತರಿಸುವುದು ಅಂತ ಹೇಳಿ. ಸೊ ನಮಗೆ ಬೇಕಿರುವಂತಹ ಮುಖ್ಯವಾದಂತಹ ಒಂದು ವಿಚಾರ ಇದು. ಈಗ ನಾವು ಡಿಸ್ಕಸ್ ಮಾಡಬೇಕಾದಂಥ ವಿಚಾರ ಇದು. ಸೊ ಇಷ್ಟೊತ್ತು ನಾನು ಹೇಳಿದ್ದು ಇಂಟ್ರೊಡಕ್ಷನ್ ಟು ಎಂಡಾರ್ಸ್ಮೆಂಟ್. ಸೊ ಎಂಡಾರ್ಸ್ಮೆಂಟ್ ಅಂದರೆ ಏನು? ದ ಟರ್ಮ್ ಎಂಡಾರ್ಸ್ಮೆಂಟ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಂಡಾರ್ಸ್ಮೆಂಟ್ ಆಫ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಮೀನ್ಸ್ writing of a person's name on the back of instrument for the purpose of negotiation. ಅದರಲ್ಲಿರುವಂತಹ ಹಕ್ಕನ್ನ ಮತ್ತೊಬ್ಬರಿಗೆ ವರ್ಗಾಯಿಸುವ ಉದ್ದೇಶದಿಂದ ಆ ಒಂದು ಪತ್ರದ ಮೇಲೆ
ಇಲ್ಲಿ ಕಾನೂನಾತ್ಮಕವಾಗಿ ಆ ಪತ್ರದ ಮೇಲೆ ಅಥವಾ ಹಿಂಬದಿಯಲ್ಲಿ ಸಹಿಯನ್ನ ಮಾಡುವುದು. ಇಲ್ಲಿ ರೈಟಿಂಗ್ ಆಫ್ ಎ ಪರ್ಸನ್ಸ್ ನೇಮ್ ಅಂತಿದೆ ಕಾಯ್ದೆ ಪ್ರಕಾರ. ಸೊ ನಾಟ್ ರೈಟಿಂಗ್ ದಿ ಪರ್ಸನ್ಸ್ ನೇಮ್, ಬಟ್ he has to put the signature. He has to put his signature so that he is transferring the ownership and title and the right of that instrument on that instrument to another person. ಸೊ ದಟ್ ವಿ ಕಾಲ್ ಇಟ್ ಆಸ್ ಎಂಡಾರ್ಸ್ಮೆಂಟ್, ಹಿಂಬರಹ ಅಂತ ಹೇಳ್ತೀವಿ. ಅದರಲ್ಲಿರುವಂಥ ತನ್ನ ಸ್ವಾಮಿತ್ವವನ್ನು, ಹಕ್ಕನ್ನು ಮತ್ತೊಬ್ಬರಿಗೆ ವರ್ಗಾಯಿಸುವ ಸಲುವಾಗಿ ಅದರ ಹಿಂಭಾಗದಲ್ಲಿ ಅಥವಾ ಅದರ ಮೇಲೆ, ಕಾನೂನಾತ್ಮಕವಾಗಿ ಅದರ ಮೇಲೆ ಅಂತಲೂ ಇದೆ, ಮುಂದೆ ನಾವು ಡಿಸ್ಕಸ್ ಮಾಡೋಣ, ಹಿಂಬದಿಯಲ್ಲಿ ಅಥವಾ ಅದರ ಮೇಲೆ ತನ್ನ ಹಸ್ತಾಕ್ಷರವನ್ನು ಹಾಕುವುದನ್ನು ನಾವು ಹಿಂಬರಹ ಬರೆಯುವುದು ಅಂತೇಳಿ ಕರಿತೀವಿ. ದ ಟರ್ಮ್ ಎಂಡಾರ್ಸ್ಮೆಂಟ್ is derived from Latin word indorsum, which means on the back. So we usually, as a convention, all the payees ಯಾರಿಗೆ ಹಣ ಬರಬೇಕಾಗಿದೆ ಅವರು ಮತ್ತೊಬ್ಬರಿಗೆ ಅದನ್ನು ವರ್ಗಾಯಿಸುವಂತಹ, ಹಕ್ಕನ್ನು ವರ್ಗಾಯಿಸುವಂತಹ, ತಮಗೆ ಬರಬೇಕಾಗಿರುವಂತಹ ಹಣದ ಮೇಲಿನ ಹಕ್ಕನ್ನು ಮತ್ತೊಬ್ಬರಿಗೆ ವರ್ಗಾಯಿಸುವಾಗ ಅದರ ಹಿಂಬದಿಯಲ್ಲಿ ಸಹಿಯನ್ನ, ಹಸ್ತಾಕ್ಷರವನ್ನು ಹಾಕುವುದರ ಮುಖಾಂತರ ಮಾಡಲಾಗುತ್ತೆ ಅನ್ನೋ ಒಂದು ಪದ ಲ್ಯಾಟಿನ್ ಪದದಲ್ಲಿ ಸಿಗುತ್ತೆ. ಸೊ ಎಂಡಾರ್ಸ್ಮೆಂಟ್ ಮೀನ್ಸ್ signing one's name on the back of a negotiable instrument, say a bill of exchange, a promissory note, or check, or draft, or treasury bill, etc. So hundis ಇವೆಲ್ಲ ನಾವು ಡಿಸ್ಕಸ್ ಮಾಡಿ ಟೈಪ್ಸ್ ಆಫ್ negotiable instruments ಕೆಳಗಡೆ, with a view to transferring the interest, right, property, or title in the instrument to another person. ಒಂದು ಸ್ವಾಮಿತ್ವ ವರ್ಗಾವಣೆ ಪತ್ರವನ್ನ ಮಾಡುವವನು ಅಥವಾ ಅದರ ಧಾರಕನು ಮಾಡುವವನಾಗಿ ಅಲ್ಲದೆ ಅದರ ಸ್ವಾಮಿತ್ವ ವರ್ಗಾವಣೆ ಮಾಡುವ ಉದ್ದೇಶದಿಂದ ಅದರ ಹಿಂಬದಿಯಲ್ಲಿ ಅಥವಾ ಮುಖದಲ್ಲಿ ಅಥವಾ ಅದಕ್ಕೆ ಸೇರಿಸಲಾದ ಒಂದು ಕಾಗದ ತುಂಡಿನಲ್ಲಿ ತನ್ನ ಸಹಿಯನ್ನು ಮಾಡಿದಾಗ, ಅಥವಾ ಇದೇ ಉದ್ದೇಶಕ್ಕಾಗಿ ಒಂದು ಸ್ವಾಮಿತ್ವ ವರ್ಗಾವಣಾ ಪತ್ರದಂತೆ ಪೂರ್ತಿ ಮಾಡಲ್ಪಡುವ ಸ್ಟಾಂಪ್ ಪೇಪರ್ನಲ್ಲಿ ಸಹಿ ಮಾಡಿದಾಗ ಅದಕ್ಕೆ ಆತ ಹಿಂಬರಹ ಮಾಡಿರುವ ಅಂತ ಹೇಳಲಾಗುತ್ತೆ ಅಂತ ಹೇಳ್ತಾರೆ. 15ನೇ ಪರಿಚ್ಛೇದ ಕಾಯ್ದೆ ಪ್ರಕಾರ that we can discuss. So according to section 15 of Negotiable Instrument Act, when the maker or holder of a negotiable instrument signs his name otherwise than such maker for the purpose of negotiation on the back or face thereof or on a slip of paper annexed thereto, he is said to have endorsed the instrument. When the maker, ಯಾರು ಅದನ್ನ ಬರೆದಿರ್ತಾರೋ, ಯಾರು ಎಂಡಾರ್ಸ್ ಮಾಡ್ತಿದ್ದಾರೋ ಅವರು, ಮೇಕರ್ ಅಂದ್ರೆ ಇಲ್ಲಿ ಡ್ರಾಯರ್ ಅಂತಾಗಲ್ಲ, ಒರಿಜಿನಲ್ ಡ್ರಾಯರ್ ಅಂತಾಗಲ್ಲ, ಈಗಾಗಲೇ ಆ ಪತ್ರ ಸಿದ್ಧವಾಗಿದೆ, ಆ ಪತ್ರದಲ್ಲಿ ಡ್ರಾಯರು, ಡ್ರಾಯಿ, ಪೇಯಿ ಎಲ್ಲರೂ ಇದ್ದಾರೆ. ಈಗ ಅದು ಯಾರ ಹತ್ರ ಇರುತ್ತೋ, ಯಾರಿಗೆ ಹಣ ಸಂದಾಯವಾಗಬೇಕಾಗಿರುತ್ತೋ ಅವ್ರ ಹತ್ರ ಅದು ಪತ್ರ ಇರುತ್ತೆ ಸಾಮಾನ್ಯವಾಗಿ. ಆ ಪತ್ರ ಹೋಲ್ಡರ್ ಆಫ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಸೈನ್ಸ್ ಹಿಸ್ ನೇಮ್, ಅವನ ಹೆಸರನ್ನ ಸಹಿ ಹಸ್ತಾಕ್ಷರ ಆಗ್ತಾನೆ. ಅದರ್ವೈಸ್ ದ್ಯಾನ್ ಸಚ್ ಮೇಕರ್, ಆ ಒಬ್ಬ ಯಾರು ಅದನ್ನು ಬರೆದಿರ್ತಾರೋ ಅದನ್ನ ಬಿಟ್ಟು ಬೇರೊಬ್ಬರು ಫಾರ್ ದಿ ಪರ್ಪಸ್ ಆಫ್ ನೆಗೋಸಿಯೇಷನ್, ಅದನ್ನು ಸ್ವಾಮಿತ್ವ ವರ್ಗಾವಣೆ ಮಾಡೋದಕ್ಕೋಸ್ಕರನೇ, ಆನ್ ದಿ ಬ್ಯಾಕ್ ಆರ್ ಫೇಸ್ ದೇರ್ ಆಫ್, ಇದು ಕಾನೂನಾತ್ಮಕವಾಗಿರುವಂಥದ್ದು, ಅದನ್ನ ಪತ್ರದ ಮೇಲೆ, ಪತ್ರದ ಮುಖದ ಮೇಲೆಯೂ ಸೈನ್ ಮಾಡಬಹುದು. ಅಲ್ಲಿ ಫೇಸ್ ಅಂತಂದ್ರೆ ಮುಂಭಾಗ ಅಂತೇಳಿ, ಆರ್ ದಿ ಬ್ಯಾಕ್ ಹಿಂಭಾಗ, ಆ ಖಾಲಿ ಶೀಟ್ ಇರುತ್ತಲ್ಲ, ಚೆಕ್ ಅಥವಾ ಪ್ರಾಮಿಸರಿ ನೋಟ್ ಅಥವಾ ಬಿಲ್ ಆಫ್ ಎಕ್ಸ್ಚೇಂಜಿನ ಹಿಂಭಾಗ ಇರುತ್ತಲ್ಲ, ಆ ಹಿಂಭಾಗದಲ್ಲಿ ಸಹಿ ಮಾಡುವುದರ ಮುಖಾಂತರ, ಆರ್ ಆನ್ ಎ ಸ್ಲಿಪ್ ಆಫ್ ಪೇಪರ್ ಅನೆಕ್ಸ್ಡ್ ದೇರ್ ಟು, ಯಾವಾಗ ಈ ಸಹಿ ಮಾಡಿ ಒಬ್ಬರಿಂದ ಒಬ್ಬರಿಗೆ ಅದು ವರ್ಗಾವಣೆ ಆಗ್ತಾ ಇರುತ್ತೆ ಹಿಂಬರಹಗಳ ಮುಖಾಂತರ, ಸಹಿ ಮಾಡಲು ಮತ್ತೊಬ್ಬರಿಗೆ ಹಿಂಬರಹ ಬರೆಯಲು ಜಾಗ ಸಾಕಾಗೋದಿಲ್ಲ ಅಂತಂದ್ರೆ ಅದಕ್ಕೆ ಒಂದು ಪೇಪರ್ ಅನ್ನು, ಒಂದು ಸ್ಲಿಪ್ ಆಫ್ ಪೇಪರ್ ಅನ್ನು, ಒಂದು ಅಡಿಷನಲ್ ಪೇಪರ್ ಅನ್ನ ಸೇರಿಸಿಕೊಂಡು ಅದರ ಮೇಲೆ ಸಹಿ ಮಾಡಿ ಸಹ ಅದನ್ನ ಹಿಂಬರಹಗೊಳಿಸಿ ಮತ್ತೊಬ್ಬರಿಗೆ ವರ್ಗಾವಣೆ ಮಾಡೋದಕ್ಕೆ ಅವಕಾಶ ಇದೆ. ಸೊ ಅನೆಕ್ಸ್ಡ್ ದೇರ್ ಟು, ಹಿ ಈಸ್ ಸೆಡ್ ಟು ಹ್ಯಾವ್ ಎಂಡಾರ್ಸ್ಡ್ ದ ಇನ್ಸ್ಟ್ರೂಮೆಂಟ್, ಆತ ಆ ಒಂದು ಪ್ರಕ್ರಿಯೆಯನ್ನ ಹಿಂಬರಹ ಮಾಡಲಾಗಿದೆ ಅಂತ ತಿಳಿಯಬಹುದು ಅಂತ ಇಲ್ಲಿ ಈ ಒಂದು ಡೆಫಿನೇಷನ್ ಹೇಳುತ್ತೆ. ದ ಪರ್ಸನ್ ಹೂ ಸೈನ್ಸ್ ದಿ ಇನ್ಸ್ಟ್ರೂಮೆಂಟ್ ಫಾರ್ ದಿ ಪರ್ಪಸ್ ಆಫ್ ಎಂಡಾರ್ಸ್ಮೆಂಟ್ ಇಸ್ ಕಾಲ್ಡ್ ಎಂಡಾರ್ಸರ್. ಹಿಂಬದಿ ಬರೆಯುವವ, ಹಿಂಬರಹಗಾರ ಅಂತ ಹೇಳಿ ಕರಿತೀವಿ. ಯಾರು ವರ್ಗಾವಣೆ ಪತ್ರದಲ್ಲಿರುವಂತಹ ಸ್ವತ್ತನ್ನು ಇನ್ನೊಬ್ಬನಿಗೆ ವರ್ಗಾಯಿಸೋದಕ್ಕೆ ಇಚ್ಛೆ ಪಡ್ತಾನೋ, ಸಹಿ ಮಾಡ್ತಾನೋ ಅವನನ್ನ ಎಂಡಾರ್ಸರ್, ಹಿಂಬರಹಗಾರ ಅಂತೇಳಿ ಕರಿತೀವಿ.
then the person to whom the instrument is endorsed or transferred is called endorsee. ಯಾರ ಪರವಾಗಿ ಅದನ್ನು ಎಂಡಾರ್ಸ್ ಮಾಡಲಾಗಿದೆಯೋ, ಯಾರ ಪರವಾಗಿ ಅದನ್ನು ಬರೆದು ವರ್ಗಾವಣೆ ಮಾಡಲಾಗಿದೆಯೋ ಅವನನ್ನ ಎಂಡಾರ್ಸಿ ಅಂತ ಕರಿತೀವಿ. ಈ ಎಂಡಾರ್ಸಿ ಅನ್ನೋ ವ್ಯಕ್ತಿಯ ಹೆಸರನ್ನೂ ಸಹ ಅಲ್ಲಿ ಬರೀಬಹುದು. ಅದನ್ನ ವಿಶೇಷ ಇಂಬರಹ ಅಂತ ಕರಿತೀವಿ. ಅದು ಮುಂದೆ ನಾವು ಚರ್ಚಿಸೋಣ. ಈಗ ಆ ವ್ಯಕ್ತಿಯ ಹೆಸರನ್ನೂ ಸಹ ಬರೀಬಹುದು. ವ್ಯಕ್ತಿಯ ಹೆಸರನ್ನು ಸಹ ಬರೀದೇನೂ ಸಹ ವರ್ಗಾವಣೆ ಮಾಡಬಹುದು. ವ್ಯಕ್ತಿಯ ಹೆಸರನ್ನ ಬರೀದೇನೆ ಬರೀ ಆ ಒಬ್ಬ ಯಾರಿಗೆ ಹಕ್ಕುಳ್ಳವನಾಗಿರ್ತಾನೋ ಅವನು ಆ ಹಿಂಭಾಗದಲ್ಲಿ ಸಹಿ ಮಾಡಿ ಮತ್ತೊಬ್ಬನಿಗೆ ವರ್ಗಾವಣೆ ಮಾಡಿದ್ರೆ, ಆ ಪತ್ರವನ್ನ ಹಸ್ತಾಂತರಿಸಿದ್ರೆ, ಆ ಪತ್ರವನ್ನು ಹಸ್ತಾಂತರಿಸಿದವನು ಬೇರರಾಗ್ತಾನೆ, ಧಾರಕನಾಗ್ತಾನೆ. ಅವನ ಹೆಸರು ಅದರಲ್ಲಿ ಇಲ್ವಲ್ಲ, ಅದರಿಂದಾಗಿ ಅವನು ಧಾರಕನಾಗ್ತಾನೆ. ಅಕಸ್ಮಾತ್ ಇವನಿಗೆ ಆರ್ಡರ್ ಮೊದಲು ಕೊಟ್ಟಾಗ, ಈ ಫಾರ್ ಎಕ್ಸಾಂಪಲ್ ಎ ಅನ್ನೋ ವ್ಯಕ್ತಿ ಮೊದಲು ಬರೆಸ್ಕೊಂಡಿದ್ದಾನೆ, ಇವನ ಹೆಸರು ಆ ಪತ್ರದಲ್ಲಿ ಇದೆ, ಪೇ ಮಿಸ್ಟರ್ ಎ ಅಂತಿದೆ, ಪೇ ಮಿಸ್ಟರ್ ಎ ಆರ್ ಟು ಹಿಸ್ ಆರ್ಡರ್ ಅಂತಿತ್ತು ಅದರಲ್ಲಿ. ಸೊ ಎ ತನ್ನ ಒಂದು ವ್ಯಾವಹಾರಿಕ ಏನೋ ಟ್ರಾನ್ಸಾಕ್ಷನ್ಸ್ ಅಂತ ಏನ್ ಕರಿತೀವಿ, ವ್ಯವಹಾರಗಳಿಗೋಸ್ಕರ ಅದನ್ನ ಮತ್ತೊಬ್ಬನಿಗೆ ವರ್ಗಾಯಿಸಬೇಕಾಗಿದೆ. ಈಗ ಹಣ ಇಲ್ಲ ಅವನ ಹತ್ರ, ಆ ಪತ್ರ ಇದೆ, ಆ ಪತ್ರವನ್ನು ಮತ್ತೊಬ್ಬನಿಗೆ ವರ್ಗಾಯಿಸ್ತಾನೆ. ಆ ವರ್ಗಾಯಿಸುವಾಗ ಹಿಂದೆ ಹಿಂಬದಿ ಸೈನ್ ಮಾಡಿಕೊಡ್ತಾನೆ ಅಷ್ಟೇ. ವರ್ಗಾಯಿಸುವ ಬಿ ಅನ್ನೋನಿಗೆ ಇವನು ಎ ಅನ್ನೋನು ದುಡ್ಡು ಕೊಡ್ಬೇಕೀಗ ಸದ್ಯಕ್ಕೆ. ಅವನ ಹತ್ರ ಪತ್ರ ಇದೆ, ಆ ಪತ್ರವನ್ನ ಬಿ ಅನ್ನೋನಿಗೆ ವರ್ಗಾಯಿಸಬೇಕು. ಬರೀ ಹಿಂಬದಿಯಲ್ಲಿ ಇವನು ಏನು ಆರ್ಡರ್ ಅಂತೇಳಿ ಇನ್ನೊಬ್ಬ ಯಾವನೋ ಕೊಟ್ಟಿದ್ನಲ್ಲ, ಆ ಪತ್ರವನ್ನ ಬಿ ಅನ್ನೋನಿಗೆ ಸಹಿ ಮಾಡಿ, ಹಿಂಬದಿಯಲ್ಲಿ ಸಹಿ ಮಾಡಿ ಬಿ ಅನ್ನೋನು ಕೊಟ್ರೆ ಅದು ಬೇರರ್ ಡಾಕ್ಯುಮೆಂಟ್ ಆಗ್ಬಿಡುತ್ತೆ. ಸೊ ಬಿ ಅನ್ನೋನ ಹೆಸರು ಬರೆದ್ರೆ ಮತ್ತೆ ಆರ್ಡರ್ ಡಾಕ್ಯುಮೆಂಟ್ ಆಗುತ್ತೆ ಅಂತ. ಸೊ ಹೂ ಕ್ಯಾನ್ ಎಂಡಾರ್ಸ್ ಆನ್ ಇನ್ಸ್ಟ್ರೂಮೆಂಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್? As per section 51 of Negotiable Instrument Act, a negotiable instrument can be endorsed by any one of the following persons: the payee of the instrument, he is the original payee. The first endorsement can be made by the original payee only. Then second person who can endorse is the drawer of the bill of exchange, but otherwise than the drawer, who signs it otherwise than as drawer. So ಅವನು ಮೂಲ ರಚಕನಾಗಿರಬಾರ್ದು. ಮೂಲ ರಚಕನಲ್ಲದೆ ಬೇರೊಬ್ಬ ರಚಕನಾಗಿದ್ದರೆ ಅವನು ಅದನ್ನು ಹಿಂಬರಹ ಬರೀಬಹುದು. The maker of a promissory note, again rachaka, who signs it otherwise than as maker. Then the holder of a negotiable instrument, ಯಾರ ಹತ್ರ negotiable instrument ಇರುತ್ತೋ ಅವನು, ಯಾರ ವಶದಲ್ಲಿ ಇರುತ್ತೋ ಅವನು. Then the endorsee of the instrument, ಯಾರಿಗೆ ಮತ್ತೊಬ್ಬರಿಂದ ಹಿಂಬರಹವಾಗಿ ಬಂದಿರುತ್ತೋ ಅವನು ಮತ್ತೊಬ್ಬರಿಗೆ ಕೊಡಬಹುದು. ಅದನ್ನು ಎಂಡಾರ್ಸಿ ಆಫ್ ದಿ ಇನ್ಸ್ಟ್ರೂಮೆಂಟ್. ಒಬ್ಬ ಎಂಡಾರ್ಸರ್ ಇನ್ನೊಬ್ಬರಿಗೆ ಎಂಡಾರ್ಸ್ಮೆಂಟ್ ಮಾಡ್ತಾನೆ. ಎಂಡಾರ್ಸ್ಮೆಂಟ್ ಮಾಡಿಸಿಕೊಂಡವನಿಗೆ ಎಂಡಾರ್ಸಿ ಅಂತ ಕರೀತಾರೆ. ಆ ಎಂಡಾರ್ಸಿ ಮತ್ತೊಬ್ಬನಿಗೆ ಎಂಡಾರ್ಸ್ ಮಾಡೋದಿಕ್ಕೆ, ಅಂದ್ರೆ ಹಿ ಕ್ಯಾನ್ ಬಿಕಮ್ ಎಂಡಾರ್ಸರ್ ಅಂಡ್ ಹಿ ಕ್ಯಾನ್ ಎಂಡಾರ್ಸ್ ದಟ್ ಡಾಕ್ಯುಮೆಂಟ್ ಟು ಸಂಬಡಿ ಎಲ್ಸ್. So repeated endorsements may be there. So in that case, the endorsee of the instrument can endorse the instrument. All of the several joint payees, joint drawers, joint makers or joint endorsees of the instrument. ಅಲ್ಲಿ ಏನಾದರೂ 2, 3, 4 ಜನರ ಒಟ್ಟಿಗೆ ಇದ್ದರೆ ಎಂಡಾರ್ಸಿಗಳಂತ ಹೇಳಿ ಅಥವಾ ಡ್ರಾಯರ್ಸ್ ಅಂತ ಹೇಳಿ, ಆಗ ಅವರೆಲ್ಲರೂ ಒಟ್ಟಾಗಿ ಸೇರಿ ಅದನ್ನು ಎಂಡಾರ್ಸ್ಮೆಂಟ್ ಮಾಡಬಹುದು. ಸೊ ಇನ್ ನಟ್ ಶೆಲ್ ಇವೆಲ್ಲ 6 ಪಾಯಿಂಟ್ಗಳನ್ನು ಸೇರಿಸಿ ಇನ್ ಶಾರ್ಟ್ ವಿ ಕ್ಯಾನ್ ಸೇ the first endorsement of a negotiable instrument can be made by the payee. Subsequent endorsements may be made by any person who becomes the holder of the instrument. That's all. 6 points ಸೇರಿಸಿ we can say that first endorsee can negotiate by endorsing the document to somebody else. Afterwards, the endorsements can be made by any person who holds that document. Similarly, where can endorsement be made? As we all know that endorsement is signing on the back side of the document to transfer the entitlement to on that instrument to somebody else. So as per law, endorsement may be made on the back or on the face of the instrument.
However, in practice, endorsement is made on the back side of the instrument. ಸಹಿಯನ್ನ ಆ ಹಿಂಬದಿಯಲ್ಲಿ, ಡಾಕ್ಯುಮೆಂಟಿನ ಹಿಂಬದಿಯಲ್ಲಿ, ಇನ್ಸ್ಟ್ರೂಮೆಂಟಿನ ಹಿಂಬದಿಯಲ್ಲಿ ಮಾಡಲಾಗುತ್ತೆ ಸಾಮಾನ್ಯಕ್ಕೆ. ಆದರೆ ಕಾನೂನು ಪ್ರಕಾರ ಆ ಒಂದು ಇನ್ಸ್ಟ್ರೂಮೆಂಟಿನ ಮುಂಬದಿಯಲ್ಲೂ ಸಹ ಸಹಿ ಮಾಡೋದ್ರ ಮುಖಾಂತರ ಅದರ ಹಿಂಬರಹವನ್ನು ಮಾಡಿ ಮತ್ತೊಬ್ಬರಿಗೆ ಅದರ ಸ್ವಾಮಿತ್ವವನ್ನು ವರ್ಗಾವಣೆ ಮಾಡಬಹುದು. ಆದರೆ ನಮ್ಮ ಚಾಲ್ತಿಯಲ್ಲಿರುವಂತಹ ಒಂದು ಪದ್ಧತಿ ಅಂದರೆ ಅದರ ಹಿಂಬದಿಯಲ್ಲಿ ಆ ಒಂದು ಪತ್ರದ ಚೆಕ್ ಆಗಿರ್ಬೋದು ಅಥವಾ ವಿನಿಮಯ ಪತ್ರ ಆಗಿರ್ಬೋದು ಅಥವಾ ವಾಗ್ದಾನ ಪತ್ರ ಆಗಿರ್ಬೋದು, ಅವುಗಳ ಹಿಂಬದಿಯಲ್ಲಿ ಸಹಿ ಮಾಡುವುದರ ಮುಖಾಂತರ ಅದನ್ನು ಹಿಂಬರಹ ಮುಖಾಂತರ ವರ್ಗಾಯಿಸಲಾಗುತ್ತೆ. ಅಲೋಂಜ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇನ್ ಕೇಸ್ ಆಫ್ ದ ಬ್ಯಾಕ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಈಸ್ ಫುಲ್ಲಿ ಕವರ್ಡ್ ವಿತ್ ಸೋ ಮೆನಿ ಎಂಡಾರ್ಸ್ಮೆಂಟ್ಸ್ because of its passing through from one person to another person. Further endorsements can be made on a separate paper, slip of paper attached to the instrument called allonge. Allonge ಅಂದ್ರೆ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಮೇಲೆ ಸಹಿ ಮಾಡಿ ಹಿಂಬರಹಗಳ ಬರೆದು ಒಬ್ಬರಿಂದ ಒಬ್ಬರಿಗೆ ಆ ಪತ್ರ ವರ್ಗಾವಣೆ ಆಗ್ತಾ ಇದ್ರೆ, ಸಹಿ ಮಾಡಲು ಜಾಗ ಇಲ್ಲ ಅಂತಂದ ಪಕ್ಷದಲ್ಲಿ ಆ ಸಹಿ ಮಾಡೋದಕ್ಕೆ ಮತ್ತೊಂದು ಹಾಳೆಯನ್ನು ತಗೊಂಡು ಅದಕ್ಕೆ ಅಟ್ಯಾಚ್ ಮಾಡಬಹುದು. ಸೊ ಹಾಳೆಯನ್ನು ತಗೊಂಡು ಅಟ್ಯಾಚ್ ಮಾಡುವಾಗ ಕೊನೆಯದಾಗಿ ಆ ಒಂದು ಚೆಕ್ಕು ಅಥವಾ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ, ಅದರ ಹಿಂಬದಿಯಲ್ಲಿ ಚೆಕ್ಕು ಸ್ಥಳಾವಕಾಶ ಇಲ್ಲದೆ ಇರೋದನ್ನ ಮತ್ತೊಂದು ಹಾಳೆಯನ್ನು ಬಳಸ್ತಿದ್ದೀರಿ ಅಂದರೆ ಆ ಮತ್ತೊಂದು ಹಾಳೆ ಮತ್ತೆ ಆ ಒಂದು ಪತ್ರದ ಮೇಲೆ ಬರುವ ಹಾಗೆ ಕೊನೆಯ ಎಂಡಾರ್ಸ್ಮೆಂಟ್ ಸಹಿಯನ್ನು ಮಾಡಬೇಕಾಗತ್ತೆ, ನಂತರ ಮುಂದುವರಿಸ್ಕೋಬೇಕು. ದಟ್ ಮೀನ್ಸ್ it must be noted that if an allonge is used, the first endorsement on the allonge must be partly on the back of the instrument and partly on the allonge. So it prevents the separation of allonge from the instrument and its attachment to another instrument. So ಮೋಸ ಮಾಡೋದಕ್ಕೆ ತಪ್ಪಿಸೋದಕ್ಕೋಸ್ಕರ ಕೊನೆಯದಾಗಿ ಆ ಪತ್ರದ ಹಿಂಬದಿಯಲ್ಲಿ ಸಹಿ ಮಾಡಲು ಜಾಗ ಇಲ್ಲದೆ ಪಕ್ಷದಲ್ಲಿ ಕೊನೆಯ ಸಹಿಯನ್ನು, ಆ ಪತ್ರದ ಮೇಲಿನ ಕೊನೆಯ ಸಹಿ ಮತ್ತೆ ಆ ಹಾಳೆ, ಮತ್ತೊಂದು ಹಾಳೆಯನ್ನು ಏನು ಬಳಸ್ತೀವಿ ಅದರ ಮೇಲೆ ಸಹಿ ಅರ್ಧಕ್ಕರ್ಧ ಆ ಒಂದು ಹಾಳೆ ಈ ಹಾಳೆ ಅಟ್ಯಾಚ್ ಮಾಡಿ ಸೈನ್ ಮಾಡಿರಬೇಕು ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ವಿ ಶುಡ್ ನೋ ಅಬೌಟ್ ವಾಟ್ ಆರ್ ದಿ ಇಂಪ್ಯಾಕ್ಟ್ಸ್ ಆಫ್ ಎಂಡಾರ್ಸ್ಮೆಂಟ್, ಎಫೆಕ್ಟ್ಸ್ ಆಫ್ ಎಂಡಾರ್ಸ್ಮೆಂಟ್, ಪ್ರಭಾವಗಳು ಏನು. ವೆನ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಈಸ್ ಎಂಡಾರ್ಸ್ಡ್ ಅಂಡ್ ಡೆಲಿವರ್ಡ್ ಬೈ ದಿ ಎಂಡಾರ್ಸರ್ ಟು ದ ಎಂಡಾರ್ಸಿ, the endorser creates certain legal consequences. What are those? He transfers his right, interest, property or title in the instrument to the endorsee. ಆ ಎಂಡಾರ್ಸರು ಅಂದರೆ ಹಿಂಬರಹಗಾರ ತನ್ನ ಹಕ್ಕುಗಳನ್ನು, ಆ ಪತ್ರದಲ್ಲಿರುವಂಥ ತನ್ನ ಆಸಕ್ತಿ, ತನ್ನ ಹಕ್ಕು, ತನ್ನ ಸ್ವಾಮಿತ್ವವನ್ನು ಮತ್ತೊಬ್ಬನಿಗೆ ಅಂದರೆ ಹಿಂಬರಹ ಬರೆಸಿಕೊಂಡವನಿಗೆ ವರ್ಗಾಯಿಸುತ್ತಿರುತ್ತಾನೆ. He certifies the genuinity of the instrument. ಆ ಇನ್ಸ್ಟ್ರೂಮೆಂಟಿನ ಒಂದು ನೈಜತೆಯನ್ನ, ಪತ್ರದ ನೈಜತೆಯನ್ನ ಅವನು ದೃಢೀಕರಿಸ್ತಾ ಇರ್ತಾನೆ ಆ ಸಹಿನ್ ಮಾಡಿ ಹಿಂಬರಹ ಬರಿತಾ ಇರೋದು. He also certifies that all prior endorsements are genuine. ಈ ಹಿಂದೆ ಆಗಿರುವಂತ ಎಲ್ಲ ಹಿಂಬರಹಗಳು ಸಹ ನೈಜತೆಯನ್ನು ಹೊಂದಿದ್ದಾವೆ ಅಂತೇಳಿ ಅವನು ದೃಢೀಕರಿಸ್ತಾ ಇರ್ತಾನೆ. ಹಿ ಗ್ಯಾರಂಟೀಸ್ ಟು ದ ಎಂಡಾರ್ಸಿ ದಟ್ ಹಿ ಹ್ಯಾಡ್ ಗುಡ್ ಟೈಟಲ್ ಟು ದಿ ಇನ್ಸ್ಟ್ರೂಮೆಂಟ್. ಆ ಥರ ಹಿಂಬರಹ ಮಾಡೋದ್ರ ಮುಖಾಂತರ ಅವನು ಮತ್ತು ಯಾರು ಅದನ್ನು ಪಡಿತಿರ್ತಾನೆ, ಎಂಡಾರ್ಸ್ಮೆಂಟ್ ಪಡಿತಿರ್ತಾನೆ, ಎಂಡಾರ್ಸಿಗೆ ಆ ಒಂದು ಖಚಿತತೆಯನ್ನು ನೀಡ್ತಿರ್ತಾನೆ. ಹೌದು, ಇದರ ಮೇಲೆ ನನಗೆ ಉತ್ತಮವಾದಂತಹ ಒಂದು ಸ್ವಾಮಿತ್ವ ಇದೆ ಅಂಥೇಳಿ. ದೆನ್ ಎಂಡಾರ್ಸ್ಮೆಂಟ್ ಕನ್ವೇಸ್ ಟು ದಿ ಎಂಡಾರ್ಸಿ ದ ರೈಟ್ ಆಫ್ ಫರ್ದರ್ ನೆಗೋಸಿಯೇಷನ್. ಈ ರೀತಿಯಾದಂಥ ಹಿಂಬರಹ ಒಬ್ಬ ಎಂಡಾರ್ಸರು ಹಿಂಬರಹವನ್ನು ಬರೆದರೆ ಹಿಂಬರಹ ಬರೆಸಿಕೊಂಡವನಿಗೆ ಮತ್ತೆ ಅದನ್ನು ಹಿಂಬರಹ ಬರೆಯುವಂಥ ಯೋಗ್ಯತೆಯನ್ನು ಕೊಡುತ್ತೆ. He undertakes to compensate every subsequent holder of the instrument in case of dishonor or non-payment of the instrument which is presented strictly in accordance with the tenor. ಕಾಯ್ದೆ ಪ್ರಕಾರ ಏನಿದೆ ಆ ರೀತಿಯಾಗಿ ಅದನ್ನು ಪಾವತಿಗಾಗಿ ಕೊಟ್ಟಾಗ ಆ ಒಂದು ಪಾವತಿಯನ್ನು
ಗೌರವಿಸದೇ ಇದ್ದಾಗ, ಅಂದರೆ ಪಾವತಿಯನ್ನು ಮಾಡದೇ ಇದ್ದಾಗ ಆ ಪಾವತಿಗಳಿಗೆ ನಾನು ಜವಾಬ್ದಾರನಾಗಿರುತ್ತೇನೆ ಅಂತೇಳಿ ಹಿಂಬರಹಗಾರ ಒಂದು ಪ್ರತಿಜ್ಞೆ ಅಥವಾ ಹೊಣೆ ಹೊತ್ತುಕೊಳ್ಳುವಂಥ ಕೆಲಸವನ್ನು ಮಾಡ್ತಿರ್ತಾನೆ ಅಂತೇಳಿ. ಇವು ಆ ಒಂದು ಇಂಪ್ಯಾಕ್ಟ್ ಆಫ್ ಎಂಡಾರ್ಸ್ಮೆಂಟ್ ಅಥವಾ ಎಫೆಕ್ಟ್ಸ್ ಆಫ್ ಎಂಡಾರ್ಸ್ಮೆಂಟ್, ಹಿಂಬರಹದ ಪ್ರಭಾವಗಳು. ಸೊ ದೇ ವಿಲ್ ಕ್ರಿಯೇಟ್ ಲೀಗಲ್ obligations on the part of endorser. Essentials of a valid endorsement. Following are the essential features a valid endorsement should have. First one is entire amount. The endorsement should be for the entire amount of the negotiable instrument. No part endorsement, part amount, partial endorsement is allowed. An endorsement purporting to transfer a part of amount is invalid. ಸೊ ಪೂರ್ಣ ಅಮೌಂಟ್ಗೆ, ಪೂರ್ಣ ಮೊತ್ತಕ್ಕೆ ಅದು ಹಿಂಬರಹವನ್ನು ಬರೀಬೇಕಾಗುತ್ತೆ. 10,000 ರೂಪಾಯಿಗಳಿದ್ದರೆ 5,000 ರೂಪಾಯಿ ಒಬ್ಬರಿಗೆ, ಇನ್ನು 5,000 ರೂಪಾಯಿ ಇನ್ನೊಬ್ಬರಿಗೆ ಎಂಡಾರ್ಸ್ಮೆಂಟ್ ಮಾಡೋದಕ್ಕೆ ಬರೋದಿಲ್ಲ. ಪೂರ್ತಿ ಮೊತ್ತವನ್ನು ಎಂಡಾರ್ಸ್ಮೆಂಟ್ ಮಾಡಬೇಕಾಗುತ್ತೆ. ಎರಡನೇದು ಇನ್ ಇಂಕ್. ದ ಡಾಕ್ಯುಮೆಂಟ್ ಶುಡ್ ಬಿ ಸೈನ್ಡ್ ಇನ್ ಇಂಕ್, ನಾಟ್ ಇನ್ ಪೆನ್ಸಿಲ್. ಆಲ್ದೋ endorsement in pencil is valid in the eyes of law, it is better that the endorsement is made in ink so that it cannot be erased, altered, etc. It is usual practice that endorsement in pencil are not accepted by the endorsees. Third one, on instrument itself. The endorsement should be made on the instrument itself. No other paper should be used. Endorsement in other document is allowed if they are made on the revenue paper, or when further endorsement is not allowed because of the back side of the instrument has already been filled. So in such a case we can use allonge, which we have already discussed previously. ಸೊ ಒಂದು ಚೂರು ಬರೆಯೋದಕ್ಕೆ ಜಾಗ ಇಲ್ಲ ಹಿಂಭಾಗದಲ್ಲಿ ಅಂತಂದಾಗ ಅಂಥ ಸಂದರ್ಭದಲ್ಲಿ ಒಂದು ಹಾಳೆಯನ್ನು ಅಲೋಂಜ್ ಆಗಿ ಬಳಸ್ಕೋಬಹುದು ಅಂಥೇಳಿ ನಾವು ಓದಿದ್ದೀವಿ. ಇಲ್ಲ ಚಾಪ ಕಾಗದದ ಮೇಲೆ ರಿಜಿಸ್ಟರ್ಡ್ ಮಾಡಿ ಅದನ್ನು ಬೇಕಾದ್ರೆ ಎಂಡಾರ್ಸ್ಮೆಂಟ್ ಮಾಡ್ಬೋದು. ಇಂಥ ಅವಕಾಶಗಳಿಗೆ ಯಾರೂ ಹೋಗೋದಿಲ್ಲ. ಸೊ ಸಾಮಾನ್ಯವಾಗಿ ಆ ಒಂದು ಇನ್ಸ್ಟ್ರೂಮೆಂಟಿನ ಹಿಂಭಾಗದಲ್ಲಿ ಹಿಂಬರಹವನ್ನು ಬರೆಯಲಾಗುತ್ತೆ. ಇಂಟೆನ್ಷನ್ ಆಫ್ ನೆಗೋಸಿಯೇಷನ್. ಆನ್ ದಿ ಪಾರ್ಟ್ ಆಫ್ ದಿ ಎಂಡಾರ್ಸರ್ ದೇರ್ ಮಸ್ಟ್ ಬಿ an intention to create legal obligation, intention to transfer legal property, that is ownership, to the other person. An endorsement will get completed only by actual or constructive delivery of the instrument made with the intention of passing the property to the endorsee. So here ಅಲ್ಲಿ ಉದ್ದೇಶ ಇರಬೇಕು, ಅದರಲ್ಲಿರುವಂಥ ಸ್ವಾಮಿತ್ವವನ್ನು ಯಾರು ಹಿಂಬರಹ ಬರೆಸ್ಕೊಳ್ತಿದ್ದಾನೋ ಅವನಿಗೆ ವರ್ಗಾವಣೆ ಮಾಡುವಂತಹ ಉದ್ದೇಶ ಹಿಂಬರಹಗಾರನಿಗೆ ಇರಲೇಬೇಕಾಗುತ್ತೆ. ಬರೀ ಡೆಲಿವರಿ ಮಾಡುವಂಥದ್ದಲ್ಲ, ಆ ಒಂದು ಪತ್ರವನ್ನು ವಶಕ್ಕೆ ಒಪ್ಪಿಸೋದಲ್ಲ, ಹಸ್ತಾಂತರ ಮಾಡೋದಷ್ಟೇ ಅಲ್ಲ, ಹಸ್ತಾಂತರದ ಹಿಂದೆ ಅದರ ಮೇಲಿರುವಂಥ ಎಲ್ಲ ರೀತಿಯ ಹಕ್ಕುಗಳನ್ನು ವರ್ಗಾವಣೆ ತೆಗೆದುಕೊಳ್ಳುತ್ತಿರುವವನಿಗೆ ವರ್ಗಾಯಿಸುವಂತೆ ಅವನ ಉದ್ದೇಶ ಇರಬೇಕಾಗುತ್ತೆ. ಅದೇ ರೀತಿ ಮುಂದುವರಿತಾ ಹೇಳಬೇಕು ಅಂದರೆ, an express promise in writing to endorse is not an endorsement. ಬಾಯಿ ಮುಖಾಂತರ ನಾನು ನಿನಗೆ ಇದನ್ನು ಹಿಂಬರಹ ಬರೆದು ನಿನಗೆ ಟ್ರಾನ್ಸ್ಫರ್ ಮಾಡಿ, ಆ ಥರದ್ದೆಲ್ಲ ಬಾಯಿ ಮುಖಾಂತರದ್ದು ಇಲ್ಲಿ ಕಾನೂನು ಬದ್ಧತೆಯನ್ನು ಪಡೆಯೋದಿಲ್ಲ. ಅಲ್ಲಿ ಹಿಂಭಾಗದಲ್ಲಿ ಸಹಿ ಮಾಡುವುದರ ಮುಖಾಂತರವೇ ಅದು ಆಗಬೇಕು. ಮತ್ತು ಅಲ್ಲಿ ಉದ್ದೇಶ ಅದರ ಸ್ವಾಮಿತ್ವವನ್ನು ವರ್ಗಾವಣೆ ಮಾಡೋದೇ ಆಗಿರಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ endorser. The endorsement should be made only by the drawer, the payee, or the endorsee of the instrument, who is the lawful holder of the same. So who is endorser here? Endorser cannot be a stranger. ಯಾವನೋ ಅಪರಿಚಿತ ವ್ಯಕ್ತಿ ಆಗೋದಿಲ್ಲ. He must be a party to the document. He may be a drawer, ಮೊದಲ ಡ್ರಾಯರ್ ಅಂದರೆ ಫಸ್ಟ್ ಯಾರು ಬರೀತಾರೋ ಅವರು ಆಗಿರಬಹುದು, ಅಥವಾ ಮೊದಲ ಬಾರಿಗೆ ಯಾರು ಪೇಯಿ ಆಗಿರ್ತಾರೋ ಅವರು, ಅಥವಾ ಎಂಡಾರ್ಸಿ, ಫರ್ದರ್ ಎಂಡಾರ್ಸಿಗಳೇನಿರ್ತಾರೆ ಅವರು ಮತ್ತೊಮ್ಮೆ ಅದು ಮರು ಹಿಂಬರಹಗಳನ್ನು ಬರೆಯುವಂಥವ್ರು ಆಗಿರಬಹುದು. ಆದರೆ
ಅಪರಿಚಿತರು ಈ ಒಂದು ಎಂಡಾರ್ಸ್ಮೆಂಟ್ ಮಾಡೋದಕ್ಕೆ ಅವಕಾಶ ಇಲ್ಲ. In case of some institutions like companies, associations, schools, trusts, clubs, etc., the endorsement can be made by the authorized person, the authorized agent of such institutions. So then if the agent is signing on behalf of any institution or any other person, then he should use the words like before signing or after signing. He should use the words like for and on behalf of. ಅವರ ಪರವಾಗಿ ಅಂಥೇಳಿ ಬರೀಬೇಕಾಗುತ್ತೆ. ಅವರ ಪರವಾಗಿ ನಾನು ಆ ಒಂದು ಯೋಗ್ಯತೆಯನ್ನು ಹೊಂದಿದ್ದೇನೆ, ಆ ಒಂದು ಅಧಿಕಾರವನ್ನು ಹೊಂದಿದ್ದೇನೆ, ಅಧಿಕಾರ ಪ್ರದತ್ತವಾಗಿ ನಾನು ಈ ಒಂದು ಇಂಬರಹವನ್ನು ಬರೆಯುತ್ತಿದ್ದೇನೆ ಅಂತೇಳಿ ಬರೀಬೇಕು. ಅಂದರೆ ಫಾರ್ ಅಂಡ್ ಆನ್ ಬಿಹಾಫ್ ಅಂತೇಳಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಜಾಯಿಂಟ್ ಎಂಡಾರ್ಸ್ಮೆಂಟ್. In case the instrument is made payable to two or more persons jointly, then the endorsement should be made by all of them. ಎಷ್ಟು ಜನ ಇರ್ತಾರೋ ಎಲ್ಲರಿಂದನೂ ಅದು ಎಂಡಾರ್ಸ್ಮೆಂಟ್ ಆಗಬೇಕಾಗತ್ತೆ. ಇಲ್ಲ ಅವರಲ್ಲಿ ಯಾರಾದರೂ ಒಬ್ಬರಿಗೆ ಆ ಅಧಿಕಾರವನ್ನು ಕೊಟ್ಟಿದ್ರೆ ಅವರು ಎಲ್ಲರ ಪರವಾಗಿ ಸಹಿಯನ್ನು ಮಾಡಬೇಕಾಗತ್ತೆ ಎಂಡಾರ್ಸ್ಮೆಂಟ್ ಮಾಡುವಾಗ, ಇಂಬರಹವನ್ನು ಬರೆಯುವಾಗ. ದೆನ್ ಸಿಗ್ನೇಚರ್. An endorsement can be made by the endorser by putting his signature with or without any words expressing his intention to negotiate the instrument. But the sign must be correct one. It should be legible. Legible ಅನ್ನೋದಕ್ಕಿಂತ ಆ ವ್ಯಕ್ತಿಯ ಐಡೆಂಟಿಫಿಕೇಶನ್ನ ಗುರುತನ್ನು ಹಿಡಿಯುವಂತೆ ಇರಬೇಕು. ಅವನ ಹೆಸರು ತಕ್ಕನಾಗಿ ಸಿಗ್ನೇಚರ್ ಇರಬೇಕಾಗುತ್ತೆ. An illiterate endorser can put his left hand thumb impression. ಇದು ಎಲ್ಲರಿಗೂ ಗೊತ್ತಿರುತ್ತೆ. ವಿದ್ಯಾವಂತರಾದರೆ ಬರವಣಿಗೆ ಬರೋದಿಲ್ಲ, ಸೈನ್ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಅವರು ತಮ್ಮ ಹೆಬ್ಬೆರಳನ್ನ ಗುರುತನ್ನು ಹಾಕ್ಬೋದು, ಎಡಗೈ ಹೆಬ್ಬೆರಳ ಗುರುತನ್ನು ಹಾಕ್ಬೋದು. ನೀವು ಹೆಬ್ಬೆರಳಿಲ್ದ ಇದ್ರೆ ಅಂತ ಕೇಳಿದ್ರೆ ಬಲಗೈ ಹೆಬ್ಬೆರಳಿರುತ್ತೆ ಅಥವಾ ಬೇರೆ ರೀತಿಯ ಸಿಂಬಲ್ಸು ಅವ್ರಿಗೆ ಇರುತ್ತೆ, ಆ ಥರದ್ದನ್ನು ಹಾಕ್ಕೊಳ್ತಾರೆ. ಓಕೆ, ಏನೋ ಒಂದು ಸಿಂಬಲನ್ನು ಅಲ್ಲಿ ಇವ್ರದೇ ಅಂತೇಳಿ ಇರಬೇಕಾಗುತ್ತೆ. ಆ ಥರದ ಒಂದು ಚಿಹ್ನೆಗಳನ್ನು ಹಾಕಿದಾಗ ಅದನ್ನು ದೃಢೀಕರಿಸೋದಕ್ಕೆ ಒಬ್ಬ ಸಾಕ್ಷಿ ಇರಬೇಕಾಗತ್ತೆ, ಬೇರೊಬ್ಬರು ಅದನ್ನು ಸಾಕ್ಷೀಕರಿಸಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಕರೆಕ್ಟ್ ನೇಮ್. ದ ಎಂಡಾರ್ಸ್ಮೆಂಟ್ ಆಫ್ ದ ಪೇಯಿ ಆರ್ ದ ಎಂಡಾರ್ಸಿ should correspond strictly with his name already appearing in the document. ಡಾಕ್ಯುಮೆಂಟಲ್ಲಿ ಅಥವಾ ಇನ್ಸ್ಟ್ರೂಮೆಂಟಲ್ಲಿ ಇರುವಂಥ ಹೆಸರು ಥರನೇ ಇರಬೇಕು ಅವನ ಹೆಸರು. ಬೇರೆ ರೀತಿಯಲ್ಲಿ ಇದ್ದರೆ ಅದನ್ನು ಸರಿಪಡಿಸ್ಕೋಬೇಕಾಗತ್ತೆ. ಯಾರು ಅವರ ಹೆಸರನ್ನು ತಪ್ಪಾಗಿ ಬರೆದಿರ್ತಾರೋ ಅವರು ಆ ಹೆಸರನ್ನು ಸರಿಪಡಿಸಿ ಬ್ರ್ಯಾಕೆಟಲ್ಲಿ ಹೆಸರ ಪಕ್ಕದಲ್ಲಿ ಮತ್ತೊಮ್ಮೆ ಸರಿಯಾದ ಹೆಸರನ್ನು ಬರೀಬೇಕಾಗತ್ತೆ. ಬರೆದ ಮೇಲೆ ಸ್ಪೆಲ್ಲಿಂಗು ಇವೆಲ್ಲ ತಪ್ಪುಗಳಾಗಿದ್ದರೆ ಆ ತಪ್ಪುಗಳನ್ನು ತಿದ್ದುಪಡಿ ಮಾಡಿ ಇಂಬರಹವನ್ನು ಕೊಡಬೇಕಾಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಈಸ್ ನೋ ಕಾಂಪ್ಲಿಮೆಂಟರಿ ಪ್ರಿಫಿಕ್ಸಸ್ ಆರ್ ಸಫಿಕ್ಸಸ್. ಮಿಸ್ಟರು, ಮಿಸ್ಸಸ್ಸು, ಡಾಕ್ಟರು, ಇಂಜಿನಿಯರು ಅಥವಾ ಪದ್ಮಭೂಷಣ, ಶ್ರೀಮತಿ ಈ ಥರದ ಪದಗಳನ್ನು ಬರೆಯೋ ಹಾಗಿಲ್ಲ ಹೆಸರಿನ ಮುಂದೆ. ಮೇಜರ್ ಜನರಲ್ ಅಂತ ಬರೆಯೋದು ಅಥವಾ ಕೊನೆಯಲ್ಲಿ ಮನೆತನದ ಹೆಸರು ಬರೆಯುವಂಥದ್ದು ಇವುಗಳೆಲ್ಲ ಅಲ್ಲಿ ನಿಷಿದ್ಧ. ಕೇವಲ ಅವರ ಹೆಸರು ಮಾತ್ರ ಅಲ್ಲಿ ಇರಬೇಕಾಗುತ್ತೆ. ಪೂರ್ಣ ಹೆಸರು ಬರೀಬಹುದು. ಅಂದರೆ ಈ ಥರ ಮಿಸ್ಟರು, ಶ್ರೀ ಈ ಥರದ ಪದಗಳನ್ನು ಅಲ್ಲಿ ಮುಂಭಾಗದಲ್ಲಿ ಬರೆಯೋ ಹಾಗಿಲ್ಲ. ಅಥವಾ ಅವರ ಮನೆತನದ ಹೆಸರು ಶಣೈ ಅಂತನೋ ಅಥವಾ ರಾವ್ ಅಂತನೋ ಮತ್ತೊಂದು ಇರುತ್ತೆ. ಆ ಥರದನ್ನೆಲ್ಲ ಬರೆಯೋ ಅನ್ನೋಂಥ ಅವಶ್ಯಕತೆ ಇಲ್ಲ. ದೆನ್ ಲಾಸ್ಟ್ ಪಾಯಿಂಟ್ ಈಸ್ ಡೇಟ್, ತಾರೀಕು. ಅಕಾರ್ಡಿಂಗ್ ಟು ಲಾ ಎನ್ ಎಂಡಾರ್ಸ್ಮೆಂಟ್ ನೀಡ್ ನಾಟ್ ಬಿ ಡೇಟೆಡ್. ತಾರೀಖನ್ನು ಬರೆಯೋ ಅವಶ್ಯಕತೆ ಇಲ್ಲ, ಅಲ್ಲಿ ಡೇಟೆಡ್ ಅಗ್ರಿಮೆಂಟ್ ಏನಲ್ಲ. ಬಟ್ ಇಟ್ ಶುಡ್ ಬಿ ಎಂಡಾರ್ಸ್ಡ್ ಬಿಫೋರ್ ದ ವ್ಯಾಲಿಡಿಟಿ ಪೀರಿಯಡ್ ಆಫ್ ದಟ್ ಇನ್ಸ್ಟ್ರೂಮೆಂಟ್. ಈ ಚೆಕ್ಗಳಲ್ಲಾದರೆ 3 ತಿಂಗಳು ವಾಯ್ದೆ ಇರುತ್ತೆ. ಪ್ರಾಮಿಸರಿ ನೋಟ್ ಆದರೆ ಅದಕ್ಕೆ ಎಷ್ಟು ಸಮಯ ಅವರು ನಿಗದಿಪಡಿಸಿರ್ತಾರೋ ಅಷ್ಟಿರುತ್ತೆ. ಪ್ರಾಮಿಸರಿ ನೋಟು ಮತ್ತು ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ ಆ ವ್ಯಕ್ತಿಗಳು, ಆ ಒಂದು ಪಾರ್ಟೀಸ್ ಅಂತ ಏನು ಕರೆದ್ವಿ, ಆ ಪಾರ್ಟಿಗಳು ಎಷ್ಟು ದಿನಗಳನ್ನು ನಿಗದಿಪಡಿಸಿರ್ತಾರೋ ಅಷ್ಟರವರೆಗೂ ಅದು ಊರ್ಜಿತವಾಗಿರುತ್ತೆ. ಅದರ ಒಳಗಡೆ ಈ ಒಂದು ಎಂಡಾರ್ಸ್ಮೆಂಟ್ಗಳು ಒಬ್ಬರಿಂದ ಒಬ್ಬರಿಗೆ ವರ್ಗಾವಣೆಗಳು ನಡೀಬೇಕಾಗುತ್ತೆ. But endorsement shall be presumed to have been made in order in which they appear on the instrument unless proved to the contrary.
ಆದರೆ ಎಂಡಾರ್ಸ್ಮೆಂಟ್ಗಳು ಮಾಡಿದ ಮಾತ್ರ, ಎಂಡಾರ್ಸ್ಮೆಂಟ್ ಮಾಡುವಾಗ ಡೇಟಿನ ಅವಶ್ಯಕತೆ ಇಲ್ಲ, ಯಾವ ದಿನದಲ್ಲಿ ನಾನು ಎಂಡಾರ್ಸ್ಮೆಂಟ್ ಮಾಡಿದ್ದೀನಿ ಅಂತೇಳಿ ಬರೆಯೋ ಹಾಗಿಲ್ಲ. ಆದರೆ ಆ ಒಂದು ಎಂಡಾರ್ಸ್ಮೆಂಟ್ಗಳು ಒಂದಾದ ನಂತರ ಆಗ್ತಿದ್ರೆ ಆ ಕ್ರಮದಲ್ಲೇ ಅವು ಆಗಿದ್ದಾವೆ, ಒಬ್ಬರಿಂದ ಒಬ್ಬರಿಗೆ ಅದು ವರ್ಗಾವಣೆ ಆಗಿದೆ. ಈ ಒಂದು ಪತ್ರದ ಹಕ್ಕುಗಳು ಒಬ್ಬರಿಂದ ಒಬ್ಬರಿಗೆ ಕ್ರಮಾನುಗತವಾಗಿ ವರ್ಗಾವಣೆ ಆಗಿದೆ ಅಂತೇಳಿ ಊಹಿಸಲಾಗುತ್ತೆ, ಕಲ್ಪಿಸಿಕೊಳ್ಳಲಾಗುತ್ತೆ. ಸೊ ಇವಿಷ್ಟು ಅತಿ ಮುಖ್ಯವಾದಂತಹ ಲಕ್ಷಣಗಳು. These are the very essential features of a valid endorsement. If you find any other thing which you feel essential, you can add them. So that's all for now. We can meet in the next session. For this purpose, I have referred the following books. You can also refer these books for further details. Okay, thank you very much.